ಗ್ರಾಮೀಣ ಪ್ರದೇಶದಲ್ಲಿ ಈ ನಗರ ಪಟ್ಟಣಗಳಲ್ಲಿ ಇರ್ತಕ್ಕಂಥದ್ದು 10,000ಕ್ಕಿಂತ ಹೆಚ್ಚಿದಿವೆ. ಇಂಥ ಶಾಲೆಗಳಲ್ಲಿ ಹಬ್ಬಬ್ಬ ಅಂದ್ರೆ 700-800 ಶಾಲೆಗಳು ನೀವು ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶ 2 ಲಕ್ಷ 5 ಲಕ್ಷ 10 ಲಕ್ಷ ತಗೊಂಡವರು ಇದ್ದಾರೆ. ಅಂಥವ್ರು ಬೆರಳೆಣಿಕೆ ಎಷ್ಟಿದ್ದಾರೆ. ಅವ್ರನ್ನ ಇಟ್ಕೊಂಡು ನೀವು ಕಾಯ್ದೆ ಕಾನೂನು ಮಾಡಿ ಇರ್ತಕ್ಕಂಥ ಎಲ್ಲರಿಗೂ ಹೊರೆ ಆಗತಕ್ಕಂಥದ್ದು ಬೇಡ. ಮೊನ್ನೆ ಹೊರಟಿಯವರು ಭರವಸೆ ಸಮಿತಿಯಲ್ಲಿ ಅವ್ರಿಗೆ ಕೂಡ ಮನವರಿಕೆ ಮಾಡ್ಕೊಟ್ವಿ. ನೋಡಿ ಸ್ವಾಮಿ, ನೀವು ಹಿಂಗೆ ಕೇಳ್ತಾ ಇದ್ದೀರಾ, ಮಿನಿಮಮ್ ವೇತನ ಅಂತ ಇದ್ದೀರಾ. ಮಿನಿಮಮ್ ವೇತನ 25,000 ನಾವು ಕೊಡಕ್ಕೆ ಟೀಚರಿಗೆ ಕೊಡಕ್ ಹೋದ್ರೆ ನಾವು ಪಾಲಕ ಪೋಷಕರಿಂದ 3 ಪಟ್ಟು ರೈಸ್ ಮಾಡಬೇಕು. ಅದು ಕಷ್ಟ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊ. ಇಲ್ಲ ನಾನು ನಿಮಗ್ ತೊಂದರೆ ಕೊಡಬೇಕು ಅಂತಲ್ಲ, ಆದ್ರೆ ದೊಡ್ಡ ಈ ದುಡ್ಡು ತಗೊಳ್ತಾ ಇರ್ತಕ್ಕಂಥವ್ರನ್ನ ನಾವು ಒಂದು ನಿಯಂತ್ರಣ ತರಬೇಕು. ತನ್ನಿ, ಸಂತೋಷ, ನಾವು ಕೈ ಜೋಡಿಸ್ತೀವಿ, ಕೂರಿಸ್ಕೊಳ್ಳಿ, ನಮ್ ಕಷ್ಟ ನಷ್ಟಗಳನ್ನ ಕೇಳಿ. ನಾವು ಬಂದಿರೋದು ಒಂದು ಸೇವೆ ಮಾಡಕ್ಕೆ, ನಮಗೂ ಒಂದು ವೃತ್ತಿ ತರ. ಅಲ್ಲ ಸರಿ ಅಲ್ಲ ರಮೇಶ್ ಅವರೀಗ ನಾನು ಕೇಳ್ತಾ ಇದ್ದೆ, ದೊಡ್ಡ ಕಂಪನಿಗಳ ಇದು ಶಾಲೆಗಳ ಹುನ್ನಾರಗಳು ಅಂದ್ರೆ ರಾಜಕಾರಣಿಗಳನ್ನ ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ಬೇರೆ ಎಲ್ಲದನ್ನು ಕೂಡ ಬಳಸ್ಕೊಂಡು ಮಾಡುವಂತಹ ಕೆಲಸನ ಇದು ಬಹಳ ಮೇಲ್ವರ್ಗದ ಎಲ್ಲ ಜನರು ಇದರಲ್ಲಿ ಶಾಮೀಲಾಗ್ಬಿಟ್ಟಿದ್ದಾರೆ. ಅಧಿಕಾರಿಗಳಾಗ್ಬೋದು, ಬಂಡವಾಳಶಾಹಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಇವರೆಲ್ಲರೂ ಸೇರಿ ಶಾಲೆಗಳನ್ನ ಮಾಡಿ ಅವ್ರು ಬರ್ತಕ್ಕಂಥ ಅನಧಿಕೃತವಾದಂತಹ ಹಣ, ಅಧಿಕ ಮೊತ್ತದ ಹಣವನ್ನ ವ್ಯವಸ್ಥಿತವಾಗಿ ಹಾಕುವಂತ ಜಾಗ ಅವರಿಗೆ ಸದ್ಯಕ್ಕೆ ತೋರಿಸ್ತಾ ಇರೋದು ಅಂತಂದ್ರೆ ಶಾಲೆಗಳು, ಇಂಟರ್ನ್ಯಾಷನಲ್ ಶಾಲೆಗಳನ್ನ ಕಟ್ಟೋದು, ಜೊತೆಗೆ ಶಾಲೆ ಜೊತೆಗೆ ಹಣ ಪ್ಲಸ್ ಹೆಸರು ಎರಡೂ ಮಾಡುವಂತ ರಾಜಕಾರಣಿಗಳು ಇದ್ದಾರೆ ಅಂತ. ಖಂಡಿತ ಅಧಿಕಾರಿಗಳು ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಬಹುತೇಕ ಅಧಿಕಾರಿಗಳು ಶಾಲೆ ಇದೆ, ಹೌದು, ರಾಜಕೀಯ ಮುಖಂಡರ ಶಾಲೆ ಇದೆ. ಆದ್ರೆ ಇಲ್ಲೇನಾಗ್ತಾ ಇದೆ, ಅವರುಗಳಿಗೂ ಕಷ್ಟ ಇದೆ. ಅವರೆಲ್ಲರೂ ಬಂದ್ಬಿಟ್ಟು ಲಕ್ಷ ತಗೊಂತಾ ಇಲ್ಲ. ಕೆಲವರು 20,000 30,000 ಸೇವಾ ಮನೋಭಾವದಲ್ಲಿ ಮಾಡ್ತಾ ಇರತಕ್ಕಂತ ರಾಜಕಾರಣಿಗಳು ಇದ್ದಾರೆ. ಮಠ ಮಹನೀಯರು ಇವತ್ತಿನ ದಿನ ಒಂದೊಂದು ಮಠದಲ್ಲಿ 100-200 ಶಾಲೆಗಳು ಇದಾವೆ. ಅಂತವ್ರು ತಗೊಂತಾ ಇರೋದು ಬರೀ 20,000 25,000 30,000. ಅಂತವ್ರ ಪರಿಸ್ಥಿತಿ ಏನಾಗಬೇಕು? ಈಗ ಅವರಿಗೂ ಈ ತರ ನಿಯಮ ಹಾಕಿದ್ರೆ ಏನ್ ಪರಿಸ್ಥಿತಿ ಆಗಬೇಕು? ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಬೇಕಾಗತ್ತೆ ಮುಂದಿನ ದಿನಗಳು. ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಬಂದಾಗ ಪ್ರಭಾಕರ್ ಕೋರೆ ಅಂತವರು ಸುಮಾರು 260 ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ನಾವು ನಡೆಸ್ತಾ ಇದ್ದಾರೆ. KLE ಸೊಸೈಟಿ ಅವರಲ್ಲಿ ಯಾವತ್ತೂ ಈ ಅಪವಾದ ಕೇಳಿ ಬಂದಿಲ್ಲ. ಅವರು ಎಲ್ಲ ಮಧ್ಯಮ ವರ್ಗದವರಿಗೂ ಆಗ್ತಕ್ಕಂತಹ ಶುಲ್ಕ ನೀತಿಯೊಳಗಡೆ ಬಂದರು. ಈ ತದನಂತರ ಬಂದಂತ ಈ ಜನಗಳಲ್ಲಿ ಯಾಕೆ ಅವರಲ್ಲಿ ಆಸೆ ಹುಟ್ಟಿತು, ಪ್ರಲೋಭನೆ ಹುಟ್ಟಿತು, ಪೋಷಕರನ್ನ ಸೆಳೆಯುವಂತ ಹುನ್ನಾರ ಯಾಕೆ ಮಾಡ್ತಾ ಇದ್ದಾರೆ ಇವರು? ಈ ಇಷ್ಟು ಅಧಿಕವಾದಂತಹ ಶುಲ್ಕವನ್ನು ಹೊರಿಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಶಿಕ್ಷಣದ ವೈಭವೀಕರಣ ಯಾಕೆ ಮಾಡ್ತಾ ಇದ್ದಾರೆ? ಕ್ಲಾಸ್ ರೂಮ್ ಡೆಕೋರೇಷನ್ ಯಾಕಬೇಕು? ಹಂಗಿದ್ರೆ ಶಾಂತಿನಿಕೇತನದ ಪ್ರಿನ್ಸಿಪಲ್ಸ್ ಏನಾಯ್ತು? ನಮ್ಮ ಹಿಂದಿನ ಶಿಕ್ಷಣ ಪದ್ಧತಿ ಹೋದಾಗ ಅರವಿಂದ್ ಅವರು ಮಾಡಿದಂತ ಶಾಂತಿನಿಕೇತನವನ್ನ ನಾವೆಲ್ಲರೂ ಬಹಳ ಇದ್ರಾಗ ತಗೋತಾ ಇದ್ವಿ, ಉದಾಹರಣೆಯಾಗಿ ತಗೋತಾ ಇದ್ವಿ. ಹಾಗಿದ್ರೆ ಮೌಲ್ಯಯುತವಾದ ಶಿಕ್ಷಣ ಅಂತ ಶಿಕ್ಷಣ ಮಾಡಬೇಕಾದ್ರೆ ಬೇರೆ ಯಾವ ಅವಶ್ಯಕತೆನೂ ಇಲ್ಲ. ಕಲಿಯೋರ್ಗೆ ಆಸಕ್ತಿ ಇರಬೇಕು, ಕಲಿಸೋರ್ಗೆ ಆಸಕ್ತಿ ಇರಬೇಕು. ಹೌದು, ಅಲ್ಲ ಸಾಂದರ್ಭಿಕವಾಗಿ ಬದಲಾಗುವಂತ ಪರಿಸ್ಥಿತಿ. ಹಿಂದೆ ನಾನು ಕೂಡ ಶಾಲೆ ಶುರು ಮಾಡಿದಾಗ ನಾವು ತೆಂಗಿನ ಬೊಂಬು ನೆಟ್ಟು ತೆಂಗಿನ ಗರಿ ಹಾಕಿ ಬರೀ 6 ಮಕ್ಕಳಿಂದ ಶುರು ಮಾಡಿದ್ವಿ. ಇವತ್ತು 1,200 ಜನ ಮಕ್ಕಳಿದ್ದಾರೆ ಶಾಲೆ ಒಳಗಡೆ. ಬೇಕಾದಷ್ಟು ದೊಡ್ಡದಾಗಿದೆ. 4.5 ಎಕರೆ ಜಮೀನು ಮಾಡಿದ್ದೇವೆ, ದೊಡ್ಡ ಶಾಲೆ ಮಾಡಿದ್ದೇವೆ, ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ನಾವು ಹಳ್ಳಿಗಾಡಿನಲ್ಲಿ ಕೊಟ್ಟಿದ್ದೇವೆ. ನಾವು ತಗೊಂತಾ ಇರೋದು 160ರಿಂದ 400 ರೂಪಾಯಿ ಫೀಸಲ್ಲಿ. ನಡ್ಸಕ್ ಇಷ್ಟಪಡ್ತೀನಿ ಮಾಡ್ತಾ ಇದೀವಿ. ರಮೇಶ್ ಅವರೇ, ನೀವ್ ಈ ತರ ಹೇಳಿದಾಗ ಏನಾಗತ್ತೆ, ಅವಾಗ ಹೇಳ್ತಾರೆ ಸರ್ಕಾರ, ನೀವು ತಗೊಂತಾ ಇರೋದು 160 400 ನಡೆಸ್ತಾ ಇದೀರಲ್ಲ, ಮತ್ತೆ ಯಾಕೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀರಾ ಅಂತ. ಇಲ್ಲಿ ನೀವು ಹೇಳಬೇಕಾಗಿರೋದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸುಲಭವಾಗಿ ನೀವು ಒಂದು ಶುಲ್ಕ ತಗೊಂಡು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ, ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಇವತ್ತು ನಗರ ಪಟ್ಟಣದಲ್ಲಿ ಮಿನಿಮಮ್ ಗೈಡೆನ್ಸ್ ವ್ಯಾಲ್ಯೂ 5,000. ನಾನು ಅದ್ರ ಪ್ರಕಾರ ಒಂದು ಲೆಕ್ಕ ಹಾಕಿದೀವಿ. RTE ಕಾಯ್ದೆ ಪ್ರಕಾರ ಸೆಕ್ಷನ್ 19 ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಡ್ಡಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಶಾಲೆಯನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಮಿನಿಮಮ್ ನಮ್ಮ ನಗರ ಪಟ್ಟಣದಲ್ಲಿ ಟೆಕ್ನಿಕಲ್ ಆಗಿ 1 ಎಕರೆ ಇರಬೇಕು. 1 ಎಕರೆ ಅಂದ್ರೆ 25 ಕೋಟಿ ಮಿನಿಮಮ್ ಬೇಕು. 25 ಕೋಟಿ ಬ್ಯಾಂಕಲ್ಲಿ ಸಾಲ ತಗೊಂಡ್ಬಂದ್ರು ಕೂಡ 25 ಲಕ್ಷ ತನಕ ಬರೀ ತಿಂಗಳಿಗೆ ಕಟ್ಟಬೇಕು. ಅದನ್ನ ನಾವು ಅಲ್ಲಿ ಇರ್ತಕ್ಕಂಥ ಒಂದು 500 ಮಕ್ಕಳು 1000 ಮಕ್ಕಳ ಹತ್ರ ಡಿವೈಡ್ ಮಾಡಿದ್ರೆ 82,000 ರೂಪಾಯಿ ಬರುತ್ತೆ. ಬಡವನ ಹತ್ರ 82,000 ರೂಪಾಯಿ ಒಂದು ವರ್ಷಕ್ಕೆ ನೀವು ಕೊಟ್ಟಿರೋ ನಿಯಮನೇ, ನಾವು ಹಾಕಿರೋದಲ್ಲ. ನೀವು ಕೊಟ್ಟಿರ್ತಕ್ಕಂಥ ಮಿನಿಮಮ್ ಏನೇನು ಕೇಳಿದೀರಾ ಅದನ್ನ ನಾವು ಅನುಷ್ಠಾನ ಮಾಡೋದಾದ್ರೆ ಕಡು ಬಡವನ ಹತ್ರ 82,000 ರೂಪಾಯಿ ಕನಿಷ್ಠ ಪಕ್ಷ ತಗೋಬೇಕಾಗುತ್ತೆ. ಓಕೆ ಫೈನ್ ಸರ್.
ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರಾ ಅನ್ನುವಂಥ ಒಂದು ಚಿಂತನೆ ಕೂಡ ಬರ್ತಾ ಇದೆ. ಖಂಡಿತ ಎಲ್ಲಿ ಸರಿಯಾಗಬೇಕು, ಯಾರಿಗೆ ನಿಜವಾಗ್ಲೂ ಕಡಿವಾಣ ಬೀಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೊಂದು ಪುಟ್ಟ ಬ್ರೇಕ್ನ ನಂತರ. ಶುಲ್ಕ ನೀತಿ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್ಕಾರ ಏಕರೂಪ ಶುಲ್ಕ ನೀತಿಯನ್ನ ವಿಧಿಸಲಿಕ್ಕೆ ಖಾಸಗಿ ಶಾಲೆಗಳಿಗೆ ಹೊರಟಿರತಕ್ಕಂಥದ್ದು ಇದು ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ, ಖಂಡಿತ ಒಳ್ಳೆಯ ಯೋಚನೆ. ಆದರೆ ಸರಿಯಾದ ದಾರಿಯಲ್ಲಿ ಅದನ್ನ ಒಂದು ಅನುಷ್ಠಾನಕ್ಕೆ ತರ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಗಳು ಎದ್ದೇಳ್ತಾ ಇವೆ. ಖಂಡಿತ ಸರಿಯಾದ ವಿಧಾನದಲ್ಲಿ, ಸರಿಯಾದ ತನಿಖೆಯೊಂದಿಗೆ, ಸರಿಯಾದ ವರದಿಯೊಂದಿಗೆ, ಸರಿಯಾದ ಸೌಲಭ್ಯಗಳೊಂದಿಗೆ ಈ ಏಕರೂಪ ಶುಲ್ಕ ನೀತಿಯನ್ನ ಜಾರಿಗೆ ತಂದಿದ್ದೆ. ಆದರೆ ಖಂಡಿತ ಈ ರಾಜ್ಯದ ಕೋಟ್ಯಾಂತರ ಬಡವರು ಖಂಡಿತ ಅವರಿಗೆ ಸರ್ಕಾರಕ್ಕೆ ಒಂದು ಚಿರಋಣಿಯಾಗಿರ್ತಾರೆ, ಆಭಾರಿಯಾಗಿರ್ತಾರೆ ಅನ್ನುವಂಥದ್ದು. ಅಂದ್ರೆ ಏಕರೂಪ ಶುಲ್ಕ ನೀತಿ ತರುವಂತಹ ನಿಟ್ಟಿನಲ್ಲಿ ಏನೇನೋ ಎಡವಟ್ಟುಗಳನ್ನ ಮಾಡಿಕೊಂಡು ವರ್ಷಕ್ಕೂ ಅದು ಯಾವುದೋ ಕೇಸ್ಗಳನ್ನ ಎದುರಿಸಿಕೊಂಡು ಅದನ್ನ ಹಾಗೆ ಸರ್ಕಾರ ಬರೀ ತೋರಿಸಲಿಕ್ಕೆ ಮಾತ್ರ ಜನಗಳಿಗೆ ನಾವು ಏಕರೂಪ ಶುಲ್ಕ ನೀತಿ ತರೋದಕ್ಕೆ ಹೊರಟಿದ್ವಿ, ಜನಗಳಿಗೆ ಒಂದು ಹೆಲ್ಪ್ ಮಾಡೋದಕ್ಕೆ ಹೊರಟಿದ್ವಿ, ಆದ್ರೆ ಕೋರ್ಟ್ ಅಡ್ಡ ಬಂತು, ಕೇಸ್ಗಳ ಅಡ್ಡ ಬಂತು ಅನ್ನುವಂಥದ್ದು. ಮಾಡೋ ಕೆಲಸನೇ ಸರಿಯಾಗಿ ಮಾಡಬೇಕಾಗಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಈಗ ಎದ್ದೇಳ್ತಾ ಇದೆ. ಈ ಕುರಿತಂತೆ ನಾವೀಗ ಚರ್ಚೆಯನ್ನ ಮಾಡ್ತಾ ಇದೀವಿ. ಹೇಳ್ತೀರಾ ಶಶಿಕುಮಾರ್ ಅವರೇ, ಈಗ ಏಕರೂಪಗೆ ಮಾಡೋ ಕೆಲಸ ಸರಿಯಾಗಿ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆಯಾ? ನೀವು ಹೇಳಿದಂಗೆ ಒಂದ್ ಕಡೆ ಇವರು ಮಾಡಿದೀವಿ ಅಂತ ತೋರಿಸೋದು, ಇನ್ನೊಂದ್ ಕಡೆ ನಾವು ಅನಿವಾರ್ಯವಾಗಿ ಕೋರ್ಟ್ ಮೆಟ್ಲು ಏರ್ಲೇಬೇಕಾಗತ್ತೆ. ಕೊನೆಗೆ ಮತ್ತೆ ನಮ್ಮ ಮೇಲೆ ಹಾಕೋದು, ನೀವು ಕೋರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿ ನಮ್ಮನ್ನ ದೋಷಿಸೋದು. ಇದ್ರ ಬದಲು ನಿಜವಾಗ್ಲೂ ಯಾರಿಗೆ ಏನು ನೋಡಿ, ಒಂದು ಫಾರ್ಮುಲಾ ಮಾಡಿ, ಯಾವ್ಯಾವ ಶಾಲೆ ಯಾವ್ಯಾವ ಸ್ಥಿತಿಗತಿಯಲ್ಲಿದೆ ಅದಕ್ಕೆ ತಕ್ಕ ಏನ್ ತಗೊಂಬೋದು, ಒಂದು ಪ್ರಾಯೋಗಿಕವಾಗಿ ಮಾಡಿ, ಸೈಂಟಿಫಿಕ್ ಆಗಿ ಮಾಡಿ. ಅದ್ರ ಜೊತೆಗೆ ನಮಗೆ ಇವತ್ತು ಇಡೀ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅಥವಾ ನಮ್ಮ ಮಾಧ್ಯಮದವರಾಗಿರ್ಬೋದು, ನಮ್ಮ ನ್ಯಾಯಾಂಗ ಆಗಿರ್ಬೋದು, ಅವರು ಅರ್ಥ ಮಾಡ್ಕೊಬೇಕಾಗಿದೆ ಯಾವ್ಯಾವ ತರದ ಸಂಸ್ಥೆಗಳಿದಾವೆ, ಅಲ್ಲಿ ಯಾವ ತರದ ಒಂದು ವರ್ಗ ಓದ್ತಾ ಇದೆ, ಅವರಿಗೆ ಯಾವ ಅಫೋರ್ಡಬಲ್ ಇದೆ, ಅವರಿಗೆ ಅರ್ಹತೆ ಏನಿದೆ, ಎಷ್ಟು ಶುಲ್ಕವನ್ನ ಕಟ್ಟಿ ಅವ್ರ ತಕ್ಕನೇ ಅವರು ಶಾಲೆಯನ್ನ ಚೂಸ್ ಮಾಡಿರ್ತಾರೆ. ಎಲ್ಲರಿಗೂ ಅವರವರಿಗೆ ಅನುಕೂಲವಾಗತಕ್ಕಂಥ ಶಾಲೆಗಳಿಗೆ ಸೇರಿಸಿರ್ತಾರೆ. ನೀವು ಬರೀ ಒಂದು ಹಂತದ ಶಾಲೆಗಳನ್ನ ಇಟ್ಕೊಂಡು ಏಕರೂಪದಲ್ಲಿ ಮಾಡಿದ್ರೆ ಇದು ಖಂಡಿತವಾಗ್ಲೂ ಅವೈಜ್ಞಾನಿಕವಾಗತ್ತೆ. ಅದರಿಂದ ಮಾನ್ಯ ಮಂತ್ರಿಗಳು ತುಂಬಾ ಉತ್ತಮವಾಗಿದ್ದಾರೆ, ಅರ್ಥ ಮಾಡ್ಕೊಂತಾರೆ. ಎಲ್ಲೋ ಒಂದು ಕಡೆ ಅವ್ರ ನಿರ್ಧಾರಗಳನ್ನ ಇದನ್ನ ಅರ್ಥ ಮಾಡಿಕೊಂಡು, ಕಷ್ಟ ಸಾಧಕ ಬಾಧಕವನ್ನ ಅರ್ಥ ಮಾಡಿಕೊಂಡು ಅವರ ಅಧಿಕಾರಿಗಳು ಹೇಳಿ ಸರಿಯಾಗಿ ಮಾಡಿಸಿದ್ರೆ ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಎರಡನೇದು ಕೂಡ ಈವನ್ ಅಧಿಕಾರಿಗಳು ಹೊಸ ಕಾರ್ಯದರ್ಶಿಗಳಾಗಿ ಇರ್ಬೋದು, ಆಯುಕ್ತರಾಗಿರ್ಬೋದು, ಹೊಸದಾಗಿ ಬಂದಿದ್ದಾರೆ, ಅವರು ಕೂಡ ಪ್ರಾಮಾಣಿಕವಾಗಿ ಇದೇವೆ ಅಂತ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಇದನ್ನ ಖಂಡಿತವಾಗ್ಲೂ ನಮ್ಮನ್ನು ಕರೆದು ಇದನ್ನ ಚರ್ಚೆ ಮಾಡಿ, ನಮ್ಮ ಕಷ್ಟ ಸುಖವನ್ನ ಕೇಳಿ, ನಾವು ನಮ್ಮ ಅಳಲನ್ನ ಹೇಳ್ಕೊಂತೀವಿ. ಯಾವ್ಯಾವ ತರದ ವರ್ಗದ ಶಾಲೆ ಇದೆ ನಿಮ್ಮೊಂದಿಗೆ ಚರ್ಚೆ ಮಾಡಿಲ್ಲ, ಖಂಡಿತ ಇಲ್ಲ. ಹೋದ ಒಂದು ಆಯುಕ್ತರು ನಮ್ಮನ್ನು ಕರೆದಿದ್ರು, ಕರೆದುಬಿಟ್ಟು ನೀವು ಒಪ್ಕೊಳ್ಳಿ. ಯಾವ ರೀತಿ ಒಪ್ಕೊಳ್ಳೋದು? ಸಂವಿಧಾನದಲ್ಲೇ ನಮ್ಗೆ ಇನ್ನೊಂದೇನು ಅಂದ್ರೆ ಈ ಮ್ಯಾಟ್ರು ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಇದ್ದಾಗ ಇದನ್ನ ಮಾಡೋದಕ್ಕೆ ಬರಲ್ಲ. ಆದ್ರೂ ಕೂಡ ಒಂದ್ ಹೆಜ್ಜೆ ಮುಂದೋಗಿ ಇವ್ರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೋರ್ಟಿಗೋಸ್ಕರ ಮಾಡ್ತಾ ಇದೀವಿ ಅಂತಾರೆ, ಇನ್ನೊಂದ್ ಕಡೆ ಕೋರ್ಟ್ ಕೂಡ ಕೇಳ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ನಮಗೆ ಅಧಿಕಾರ ಇದೆ, ಖಾಸಗಿ ಶಾಲೆಗಳಿಗೆ ಮಾಡೋದಕ್ಕೆ ಬರಲ್ಲ ಅಂತಕ್ಕಂಥದ್ದು ಆದೇಶಗಳಿದಾವೆ, ಕೋರ್ಟಿನ ತೀರ್ಪೇ ಇದೆ. ಇಂಥ ಎಲ್ಲಾ ಗೊಂದಲದ ಮಧ್ಯೆ ಒಂದು ಹ್ಯಾಂಡ್ ಶೇಕ್ ಮೆಥಡ್ ಅಲ್ಲಿ ಹೋದ್ರೆ ಯಾಕಾಗಲ್ಲ? ಇವರೇ ಅನೇಕ ನಿಯಮಗಳು ರಚಿಸ್ತಾರೆ. ಬೇರೆ ಬೇರೆ ಇವಾಗ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಚೈಲ್ಡ್ ಸೇಫ್ಟಿ ಅಂತ ಮಾಡ್ತಾ ಇದ್ದಾರೆ. ಲಕ್ಷ ಬೇಕು ಅದನ್ನ ಅನುಷ್ಠಾನ ಮಾಡ್ಬೇಕಾರೆ. ಪೊಲೀಸ್ ಗೈಡ್ಲೈನ್ಸ್ ಕೊಟ್ಟಿರ್ತಕ್ಕಂಥ ಬರೀ 9 ಅಂಶಕ್ಕೆ ಒಂದು ಕನಿಷ್ಠ ಪಕ್ಷ ಅದನ್ನ ಅನುಷ್ಠಾನ ಮಾಡಿದ್ರೆ ನಮಗೆ 1,39,000 ಒಂದು ತಿಂಗಳಿಗೆ ಖರ್ಚು ಬರುತ್ತೆ. ಅಂತ ಖರ್ಚು ಬರ್ಬೇಕಾದ್ರೆ ಬಹುತೇಕ ಶಾಲೆಗಳು ಇಡೀ ಶಾಲೆಯ ತಿಂಗಳು ವರಮಾನನೇ ಅಷ್ಟಿಲ್ಲ. ಅಲ್ಲ ಸರ್, ಕೆಲವು ಶಾಲೆಗಳಿದಾವಲ್ಲ, ನೀವು ಬರೀ ಪೊಲೀಸ್ ಸೇಫ್ಟಿ ಹೇಳ್ತಿದ್ದೀರಾ, SMS ಕಳಿಸೋದಕ್ಕೂ ಶಾಲೆಗಳ ಫೀಸನ್ನ ಅನಿವಾರ್ಯ ಸರ್. ನೀವೇ ಆದೇಶ ಮಾಡಿದ್ದೀರಾ, ವರ್ಷಕ್ಕೆ 400 ರೂಪಾಯಿ SMS ಗೆ, 100 ರೂಪಾಯಿ SMS ಕಳಿಸ್ಲಿಕ್ಕೆ. ಖಂಡಿತ 100 ರೂಪಾಯಿ ಇವತ್ತು ಕನಿಷ್ಠ ಪಕ್ಷವಾಗಿ ನಮಗೆ ಪ್ಯಾಕೇಜ್ ಬರ್ತಾ ಇದೆ. ಈಗ ನೀವೇ ಕಡ್ಡಾಯ ಮಾಡ್ತೀರಾ ಒಂದ್ ಕಡೆ SMS ಕಳಿಸ್ಬೇಕು, SMS ಪ್ಯಾಕೆಟ್ ಇಡಬೇಕು ಶಾಲೆಗಳು. SMS ಅಂದ್ರೆ ಏನ್ ಬರೀ SMS ಅನ್ಕೊಂಡಿದ್ದೀರಾ? ಅದಕ್ಕೊಂದು ಸಿಸ್ಟಮ್ ಬೇಕು, ಅದಕ್ಕೆ ಇಂಟರ್ನೆಟ್ ಬೇಕು, ಬ್ರಾಡ್ಬ್ಯಾಂಡ್ ಬೇಕು,
ಸುಮ್ಮನೆ ಆಗಲ್ಲ. ಅದೇ ಸರ್, ಒಂದು ಮಗುಗೆ 500 ರೂಪಾಯಿ ಅಂತಂದ್ರೆ 2,000 ಶಾಲೆಗೆ ಸಂಬಂಧಪಟ್ಟಾದ್ರೂ ಅವಾಯ್ಡ್ ಮಾಡ್ಕೋಬೇಕು ತಾನೇ. ನಾನು ಹೇಳ್ತಾ ಆ ತರದ ಶಾಲೆಗಳು ಇದಾವೆ. ಸರ್ಕಾರ ಅನುಷ್ಠಾನಕ್ಕೆ ತರುವಂತ ಯೋಜನೆಗಳನ್ನೇ ಅದನ್ನ ಲಾಭ ಪಡ್ಕೊಂಡು ಅದನ್ನ ಮತ್ತೆ ಬಿಸ್ನೆಸ್ ಗೆ ಅಳವಡಿಸಿಕೊಳ್ಳುವಂತ ಶಾಲೆಗಳು ಇದಾವೆ. ಅಂತವನ್ನ ನೋಡಿ ಅಂತವನ್ನ ನಿಯಂತ್ರಿಸೋ ಜಾಗದಲ್ಲಿ ನಮ್ಮನ್ನ ಬಲಿ ಕೊಡಬೇಡಿ. ನಾವು ಇವತ್ತು ಅದೇ SMS ಪ್ಯಾಕೆಟ್ ನಾವು 50-100 ರೂಪಾಯಿ ಕೊಡ್ತಾ ಇದೀವಿ. ನಾವು ಕೊಡ್ತಾ ಇಲ್ಲ, ಅದು ಸರ್ವಿಸ್ ಪ್ರೊವೈಡರ್ ಕೊಡ್ತಾ ಇದ್ದಾರೆ. 50-100 ರೂಪಾಯಿ ಓಕೆ, 400 ರೂಪಾಯಿ 500 ರೂಪಾಯಿ SMS ಗೆ ಅಲ್ಲ, ಅಂತ ಶಾಲೆಗಳು ಇದಾವೆ ಸರ್. ಒಂದು ವಾಹನ ನಾವು ಇಟ್ರೆ 28 ಸೀಟ್ರು, ನಮಗೆ ಒಂದು ಮಗುಗೆ ನಿಯಮ ಪಾಲಿಸಿದ್ರೆ 1,500,000 ಬೀಳುತ್ತೆ. ಅಂತದ್ದು ಕೆಲ ಶಾಲೆಗಳು 3,000 ತಗೊಂತಾರೆ. ನೀವು 3,000 ತಗೊಂತಾರೆ ಅಂತ ನಿಯಮ ರಚಿಸಿದ್ರೆ 1,500,000 ಪರಿಸ್ಥಿತಿ ಏನು? ಆಮೇಲೆ ಎಲ್ಲಾ ಮಕ್ಕಳು 1,500,000 ಕೊಡಲ್ಲ. ನಮ್ಮ ಶಾಲೆಗಳಲ್ಲಿ ವಾಹನಕ್ಕೆ ಹೋದವರು 400 ರೂಪಾಯಿ, 600 ರೂಪಾಯಿ, 800 ರೂಪಾಯಿ, 40 ಮಕ್ಕಳಲ್ಲಿ ಇದನ್ನ ಲೆಕ್ಕ ಹಾಕಿದ್ರೆ ಬರೋದೇ ಇಲ್ಲ ಸರ್. ಒಂದು ವರ್ಷಕ್ಕೆ ಒಂದು ವಾಹನ ಇಟ್ಟರೆ 1-1.5 ಲಕ್ಷ ನಾವು ಕೈಯಿಂದ ಖರ್ಚು ಮಾಡಬೇಕು. ಪ್ರತಿಷ್ಠಿತ ನಮ್ದು ವಾಹನ ಇದೆ, ನಮ್ಮ ಶಾಲೆಯಲ್ಲೂ ಶಾಲೆ ಬಸ್ ಇದೆ. ಇದು ಒಂದು ಇಷ್ಟಕ್ಕೋಸ್ಕರ ನಾವೇನ್ ಕಳ್ಕೊಂತೀವಿ. ಈ ಶುಲ್ಕ ನೀತಿ ಒಳಗಡೆ ಇನ್ನೊಂದು ಮಾತನ್ನು ತಾವು ಗಮನಿಸಬೇಕು. ನಮ್ಮಲ್ಲಿ ನಮ್ಮ ಬಜೆಟ್ ಶಾಲೆಗಳಲ್ಲಿ ನಾವು RTನಲ್ಲಿ 25% ಏನು ಸೀಟ್ಗಳನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 10-15% ನಮ್ಮ ಶಾಲೆಗಳಲ್ಲಿ ಫೀಸ್ ಕಟ್ಟದೇ ಇರತಕ್ಕಂತ ಮಕ್ಕಳಿದ್ದಾರೆ. ಅಲ್ಲ ಇರ್ತಾರೆ ಬಿಡಿ, ಮಿಡಲ್ ಕ್ಲಾಸ್ಗಳಲ್ಲಿ ಇದ್ದೇ ಇರ್ತಾರೆ ಖಂಡಿತ. ನೀವು ದೊಡ್ಡ ಶಾಲೆಗಳಲ್ಲಿ ಎಲ್ಲಿರ್ತಾರೆ ಸರ್? ಫೀಸ್ ಕಟ್ಟದೇ ಇರೋಂತಾರಲ್ಲ, ಒಂದು ತಿಂಗಳು ಫೀಸ್ ಕಟ್ಟದೇ ನೋಟಿಸ್. ನೀವು ಹೇಳ್ತಾ ಇರೋದು 100% ಸತ್ಯ. ನಾವೇನ್ ಹೇಳ್ತಾ ಇದೀವಿ, ಆ ದೊಡ್ಡ ಶಾಲೆಗಳು ಎಷ್ಟು ಪ್ರಮಾಣ ಇದಾವೆ, ನೀವು ಅವ್ರಿಗೆ ಮಾಡಿ ಸರ್, ಅವರಿಗೆ ಮಾಡಿ ಬೇಡಿ ಅಂತ ನಾವು ಒಪ್ಕೋತೇವೆ. ಶಶಿಕುಮಾರ್ ಅವರೇ, ನೀವು ಹೇಳ್ತಾರೆ ತಿಮಿಂಗಲಗಳನ್ನ ಫಸ್ಟ್ ಹಿಡೀರಿ, ಚಿಕ್ಕ ಸಣ್ಣ ಮೀನನ್ನು ಯಾಕೆ ಹಿಡಿತೀರಾ ಅಂತ. ಆ ತಿಮಿಂಗಲಗಳು ಕೂಡ ಒಂದು ಕಾಲದಲ್ಲಿ ಸಣ್ಣ ಮೀನಾಗಿದ್ದವು. ಹೇಳ್ತೀನಿ, 57% ಶಾಲೆಗಳು ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಸರ್ ರಾಜ್ಯದಲ್ಲಿ. 57, ಬರೀ 7% ಶಾಲೆಗಳು ಮಾತ್ರ ಸ್ವಾಭಾವಿಕ ಬೆಳವಣಿಗೆಯಲ್ಲಿ ಸ್ವಲ್ಪ ಬೆಳೀತಾ ಹೋಗ್ತವೆ. ಅಂದ್ರೆ ಬಿಸ್ನೆಸ್ ಟರ್ನ್ ಮಾಡ್ಕೊಂಡವರು ಟರ್ನ್ ಅಂತಲ್ಲ, ಅವ್ರು ನೋಡಿ ನಿಮ್ ಇನ್ವಾಲ್ವ್ಮೆಂಟ್ ಮೇಲೆ. ಈಗ ನಾನು ಕೂಡ 28 ಮಕ್ಕಳಿದ್ದಾಗ ಪ್ರಾರಂಭ ಮಾಡಿದ್ದೆ. ಬಹುತೇಕ 24 ವರ್ಷದಲ್ಲಿ ಇವತ್ತವರೆಗೂ ನಾನು ಸಾಧನೆ ಮಾಡಕ್ಕಾಗಿರೋದು 2,000 ಮಕ್ಕಳು ಸಾಧನೆ ಮಾಡಿದೀವಿ ಹೊರತು ಇನ್ಫ್ರಾಸ್ಟ್ರಕ್ಚರ್ ಏನ್ ಸಾಧನೆ ಗೊತ್ತಾ? ಅಂದ್ರೆ ಒಂದು 10,000 ಸ್ಕ್ವೇರ್ ಫೀಟ್. ಅಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಬರೋದಾದ್ರೆ ಅವ್ರು ಹೇಳ್ತಿದ್ದಾರೆ ಸರ್, ನೀವು ಬೇಕಾದಷ್ಟು ಅಂದ್ರೆ ಅವ್ರಿಗೆ ಫೆಸಿಲಿಟೀಸ್ ಅನ್ನ ಕೊಟ್ಟಿರ್ಬೇಕಿದ್ರೆ ಫೀಸ್ ಅನ್ನ ಜಾಸ್ತಿ ಮಾಡಬಹುದು. ಇಲ್ಲ, ಅದು ಎಷ್ಟಿದೆ ಗೊತ್ತಾ? ನೀವು ನಗ್ತೀರಾ. ನೀವು ಇವಾಗ ಎಕರೆಗಟ್ಟಲೆ ಸ್ಕೂಲ್ ಮಾಡಿ ಅಂತೀರಾ, ನಿಮಗೆ ತಗೊಳ್ಳೋ ಅರ್ಹತೆ ಇರೋದು ಬರೀ ಮ್ಯಾಕ್ಸಿಮಮ್ ಅಂದ್ಬಿಟ್ಟು 10,000. ಮಿನಿಮಮ್ ಯಾವುದೇ ಶಾಲೆ ಕಾಂಪ್ಲೈನ್ಸ್ ಮಾಡಿದ್ರೆ ಹಬ್ಬಬ್ಬ ಅಂದ್ರೆ 3,000 4,000 ತಗೊಂಬೋದು. ಅದು ಯಾವಾಗ? ಪ್ರತಿ ವರ್ಷ ಅಲ್ಲ ಸರ್, ಒಂದು ಸಲ ನೀವು ಸೇರ್ಬೇಕಾದ್ರೆ ಇವತ್ತು ಒಂದು ಲೋಡ್ ಮರಳು 69,000 ರೂಪಾಯಿ ಆಗಿದೆ ಸರ್. 6,000 ರೂಪಾಯಿ ಇಲ್ಲ. ರಮೇಶ್ ಅವರು ಈಗ ಹೇಳ್ತಾ ಇದ್ದಾರೆ, ಈಜುಕೊಳ, ಕುದುರೆ ಸವಾರಿ, ಕ್ರೀಡಾ ತರಬೇತಿ ಈ ತರದ ಸೌಲಭ್ಯಗಳನ್ನ ನೀವು ಕೊಡೋದಾದ್ರೆ ಹೆಚ್ಚಿನ ಶುಲ್ಕವನ್ನ ನೀವು ವಿಧಿಸಬಹುದು ಸರ್ಕಾರವನ್ನ. ಒಂದ್ ನಿಮಿಷ, ನಿಮ್ಮ ಲೆಕ್ಕಾಚಾರದ ಪ್ರಕಾರ ತಗೊಳ್ಳೋಣ ನಾವು. ಈ ದೇಶದಲ್ಲಿ ನಿಮ್ಮ GDP ಏನಿದೆ, ಸರ್ಕಾರ ಎಷ್ಟು ಜನರ ಆರ್ಥಿಕವನ್ನು ಮಟ್ಟವನ್ನು ಸುಧಾರಣೆ ಮಾಡಿದೆ, ಹಾಗೇನಾದ್ರೂ ಆಗಿದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡತಕ್ಕಂತ ಎಲ್ಲಾ ಮಕ್ಕಳು ಇದನ್ನ ಭರಿಸುವಂತ ಶಕ್ತಿ ಕೊಟ್ಟಿದ್ರೆ ಖಂಡಿತವಾಗಿಯೂ ಎಲ್ಲಾ ಶಾಲೆಗಳಲ್ಲೂ ಈಜ್ಕೊಳ. ಯಾರೋ ಒಬ್ರು IAS ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ಶಾಲೆ ಅಂದ್ರೆ ಅದ್ರೊಳಗೆ ಜಿಮ್ನಾಶಿಯಂ ಇರುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಒಂದು ಟ್ರ್ಯಾಕ್ ಇರ್ತದೆ, ಒಂದು ದೊಡ್ಡ ಆಡಿಟೋರಿಯಂ ಇರ್ತದೆ, ಒಂದು ಥಿಯೇಟರ್ ಇರ್ತದೆ ಅಂತ. ಇಷ್ಟು ಮೂರ್ಖತನದಲ್ಲಿ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಕ್ ಬಂದಿರೋರು ಏನಂತ ತಿಳ್ಕೊಂಡಿದ್ದಾರೆ ಇವರು? AC ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಬೆವರು ಬರೋದೇ ಇಲ್ಲ ಅಂತ ಲೆಕ್ಕನ ಇವ್ರಿಗೆ. AC ರೂಮಲ್ಲಿ ಕೂತಿದ್ದಾರೆ ಬೆವರು ಬರೋಲ್ಲ, ನಿಜ. ಆಚೆ ಕಡೆ ಬಂದ್ರೆ ಬೆವರು ಬರೋಲ್ವಾ? ಹಾಗೇನೆ ಜನನು ಬೆವರ್ತಾರೆ, ಇಲ್ಲಿ ಜನ ಬೆವರ್ತಾರೆ, ಬೆದರ್ತಾರೆ. ಮಕ್ಕಳನ್ನ ತಮ್ಮ ಸಾಕೋ ಜೊತೆಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಹಂಬಲದಲ್ಲಿ ತಮ್ಮೆಲ್ಲ ಸರ್ವಸ್ವವನ್ನು ಬಿಟ್ಕೊಡುವಂತ ಜನ ಇದ್ದಾರೆ ಬೆಂಗಳೂರು. ಖಂಡಿತ ಸರ್, ಅದನ್ನೇ ನಾನು ಹೇಳಿಕೊಟ್ಟಿರೋದು. ಈಗ ಏನಾಗ್ತಾ ಇದೆ, ಪೋಷಕರಿಗೆ ಯಾವ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅದು ಏನಾದ್ರೂ ಪರವಾಗಿಲ್ಲ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡ್ಸೋಣ ಅನ್ನೋ ಒಂದು ಮನಸ್ಥಿತಿ ಬಂದಿದೆ. ಅದು ಆಧುನಿಕತೆಯೋ ಅಥವಾ ಶಿಕ್ಷಣದ ಮಹತ್ವ, ಶಿಕ್ಷಣಕ್ಕೆ ಯಾವುದೇ ರೀತಿಯ
ನಿಬಂಧನೆಗಳು ಅವಶ್ಯಕತೆನೇ ಇಲ್ಲ. ಆಟೋ ಓಡಿಸೋದು ನನ್ನ ಮಗ ನನ್ನ ಮಗಳು ಒಳ್ಳೆ ಶಾಲೆನಲ್ಲಿ ಓದ್ಲಿ. ಒಳ್ಳೆ ಶಾಲೆ ಅಂದ್ರೆ ಸರ್ಕಾರಿ ಮಾರೋ ಕೂಲಿ ಗಾರ್ಮೆಂಟ್ಸ್ ಎಲ್ಲ ಟೀಚರು ಒಳ್ಳೆ ಹವ್ಯಾಸ ಶಾಲೆ, ಒಳ್ಳೆ ಶಾಲೆ, ಒಳ್ಳೆ ಶಾಲೆ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಮೌಲ್ಯಗಳ ಒಳ್ಳೆ ಶಾಲೆ ನಾನು ಹೇಳ್ತಾ ಇಲ್ಲ, ಕಣ್ಣಿ ಕಾಣುವಂತ ಒಳ್ಳೆ ಶಾಲೆ ಬೇಕು ಅನ್ನೋಂತ ಕ್ಯಾಂಪಸ್ ಕಾನ್ಶಿಯಸ್ ಬಂದಿದೆ ಜನಕ್ಕೆ. ಅದಕ್ಕೆ ನಾನು ಕ್ಯಾಂಪಸ್ ಕಾನ್ಶಿಯಸ್ ಬಂದಾಗಲೇ ಸುಲಿಗೆ ಶುರುವಾಗಿ ಈ ತರದ ಪೋಷಕರ ಏನು ಈ ಅಭಿಲಾಷೆ ಇದೆ ಇದನ್ನ ಮಾಡ್ಕೊಳ್ಳಿಕ್ಕೆ ಇವ್ರು ಹೊರಟಿದಾರ ದೊಡ್ಡ ಮಟ್ಟದ ಶಾಲೆಗಳು ಅನ್ನುವಂಥದ್ದು. ಇನ್ನೊಂದು ಸತ್ಯ ಕೂಡ, ನಮ್ಮ ಜನಸಾಮಾನ್ಯರು ಕಮ್ಮಿ ಶುಲ್ಕ ಇದ್ರೆ ಗುಣಮಟ್ಟ ಇಲ್ಲ ಅನ್ನೋದಕ್ಕಂತ ಕಲ್ಪನೆಯಲ್ಲೂ ಇದ್ದಾರೆ. ಅದೇ ಸರ್ಕಾರ ಆಮೇಲೆ 10 ವರ್ಷಕ್ಕೆ ಓದಲ್ಲ, ಸಿಬಿಎಸ್ಇ ಅಂದ್ರೆ ಸರಿ ಓದಲ್ಲ, ಮಾನದಂಡನೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಬದುಕಿ ಬಾಳೋಂಥವ್ರು ಸಿಬಿಎಸ್ಇ ಐಸಿಎಸ್ಸಿ ಅಂತ ವ್ಯಾಮೋಹ. ಆ ಸಿಬಿಎಸ್ಇ ಹಲವಾರು ವರದಿಗಳು ಹೇಳ್ತೇವೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸಿ ಮಗುಗೆ ಹೇಳೋದಕ್ಕೆ ಸೀಮಿತ ಬರ್ತಾ ಇಲ್ಲ ಅಂದ್ರೆ ಎಲ್ಲರೂ ಕೂಡ. ಆಮೇಲೆ ಮಗುಗೆ ಸಾಮರ್ಥ್ಯ ಇದೆಯಾ ಆ ಒಂದು ಇದನ್ನ ಜೀರ್ಣಿಸ್ಕೊಳ್ಳುವಂತ ಅದ್ರ ಬಗ್ಗೆ ಚಿಂತೆ ಇಲ್ಲ. ದುಡ್ಡು ಕೊಟ್ರೆ ಗುಣಮಟ್ಟದ ಶಿಕ್ಷಣ, ಇಂತಹ ಶಿಕ್ಷಣ ಈ ತರ ಬಲಿ ಆಗ್ತಾ ಇದ್ದಾರೆ. ಒಂದು. ಎರಡನೇದು, ನಾವು ಅರ್ಥ ಮಾಡ್ಕೊಬೇಕು, 10 ವರ್ಷದ ಪೀರಿಯಡ್ ನಾವು ತಗೊಂಡ್ರೆ 10 ವರ್ಷದಲ್ಲಿ 5,000 ಚಿಲ್ಲರೆ ಸೆಸ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಸರ್ಕಾರ ಇವತ್ತು 82,000 ಕೋಟಿ ಸೆಸ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದೆ. ಅಂದ್ರೆ 8 ಚಿಲ್ಲರೆ % ಏರಿದೆ 10 ವರ್ಷದಲ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ಇವ್ರ ಸಾಧನೆ ಏನು ಗೊತ್ತಾ? 0.54% ದಾಖಲೆ ಸರ್ಕಾರಿ ಶಾಲೆಗಳಲ್ಲಿ. ಆದ್ರೆ ಖಾಸಗಿ ಶಾಲೆಗಳು ಪ್ರತಿ ವರ್ಷ 7ರಿಂದ 8% ಬೆಳೀತಾ ಇದಾವೆ. ಯಾಕೆ ಬೆಳೀತಾ ಇದಾವೆ ಅಂದ್ರೆ ಬರೀ ಪ್ರತಿಷ್ಠಿತ ಶಾಲೆಯಿಂದ ಬೆಳೀತಾ ಇಲ್ಲ, ಮಧ್ಯಮ ವರ್ಗ ಕೆಳವರ್ಗದವರು ಉತ್ತಮವಾದ ಗುಣಮಟ್ಟದ ಒಂದು ಕೈಗೆ ಸಿಗತಕ್ಕಂತ ಶಿಕ್ಷಣವನ್ನು ಕೊಟ್ಟು ಬೆಳೀತಾ ಇದಾವೆ. ಅದನ್ನು ನೋಡಿ, ಅದನ್ನು ಪ್ರೋತ್ಸಾಹ ಮಾಡಿ, ನಿಮ್ಮನ್ನು ಜನರು ಹೊಗಳ್ತಾರೆ. ಖಂಡಿತವಾಗ್ಲೂ ಅರ್ಥಪೂರ್ವಕವಾಗಿದೆ. RTE ಅಡಿಯಲ್ಲಿ ನೀವು ಹೇಳ್ತಾ ಇದ್ದೀರಾ, RTE ಅಡಿಯಲ್ಲಿ ನಮಗೆ ಸಿಗ್ತಾ ಇರೋದು ನೀವು ಇವತ್ತು ಕೆಲಸ ಮಾಡೋದಕ್ಕೆ 2 ವರ್ಷದ ಹಿಂದಿನ ಸಂಬಳ ಕೊಡ್ತಾ ಇದ್ದಾರೆ. ಈ ತರ ಧೋರಣೆ ಇದೆ. ನಮ್ ಕಷ್ಟಗಳು ಬೇಕಾದಷ್ಟಿದೆ, ಹೇಳ್ಕೊಳ್ಳೋದಕ್ಕೆ ವೇದಿಕೆ ಇಲ್ಲ, ಹೇಳ್ಕೊಳ್ಳೋದಕ್ಕೆ ಅಧಿಕಾರಿಗಳು. ಅದಕ್ಕೆ ವೇದಿಕೆ ಕೊಟ್ಟಿದ್ದೀವಿ, ಹೇಳಿ ಅಧಿಕಾರಿಗಳಿಗೆ. ಜನಶ್ರೀಗೆ ಖಂಡಿತವಾಗ್ಲೂ ಅವಾಗಲೇ ಹೇಳ್ತಾ ಇದ್ರು, ಜನಶ್ರೀಯಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ 2-3 ದಿನಕ್ಕೆ ಕೆಲವು ಫಲಿತಾಂಶಗಳು ನಾವು ತಗೊಂಡಿದ್ದೀವಿ. ಖಂಡಿತವಾಗ್ಲೂ ನಾವು ಅಭಾರಿಯಾಗಿದ್ದೀವಿ ಚಾನೆಲ್ಗಳಿಗೆ. ನಿಮ್ಮ ಚಾನೆಲ್ ಹೆಸರೇನಿದೆ ಹಾಗೇನೆ ಅದು ಜನಶ್ರೀಗೂ ತಲುಪಬೇಕು. ಜನರ ಎಲ್ಲ ಸಾಮಾನ್ಯ ಈಗ ಸರ್ ಬೋಧಕೇತರ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡ್ಕೋಬಹುದು ಅನ್ನೋದ್ರ ಅದರ ಬಗ್ಗೆ ಒಂದು ಸ್ಪಷ್ಟ ನೀತಿಗಳನ್ನು ಕೂಡ ಮಾಡಲಾಗಿದೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು, ನೀವು ಬೋಧಕೇತರ ಅಂದ್ರೆ ನಾನ್ ಟೀಚಿಂಗ್ ಸ್ಟಾಫ್ ಏನಿದೆ ಅವರಿಗೂ ಕೂಡ ನೀವು ಸ್ಯಾಲರೀಸ್ ನ ಹೆಚ್ಚು ಮಾಡಬಹುದು. ಜೀವನ ಮಟ್ಟ ಬೆಂಗಳೂರು ನಗರದಲ್ಲಿ ಜೀವನ ಮಟ್ಟ ಖಂಡಿತವಾಗಿಯೂ ಏರಿದೆ. ಸೌಲಭ್ಯಗಳು ಬೇಕು ಅಂತಂದಾಗ ತನ್ನ ಕನಿಷ್ಠ ಅಭಿಲಾಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ, ತನ್ನ ಕನಿಷ್ಠ ಸೌಲಭ್ಯಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಎಲ್ಲರಿಗೂ ಸ್ವಲ್ಪ ಹೆಚ್ಚಿನದಾಗಿ ವೇತನವನ್ನು ಕೊಡ್ತಕ್ಕಂಥ ಆಗಲೇಬೇಕಾಗಿದೆ. ಹಾಗಾಗಿ ಸೌಲಭ್ಯಗಳನ್ನು ಕೊಡಬೇಕು ಅಂದಾಗ ನಾವು ಪಠ್ಯೇತರ ಶುಲ್ಕವನ್ನು ಸ್ವಲ್ಪ ಕೊನೆಯದಾಗಿ ಸರ್ ಅತಿರೇಕವಾಗಿ ಮಾಡಬಾರದು. ಈ ವರದಿಯನ್ನ ಈಗ ಅನುಷ್ಠಾನಕ್ಕೆ ತಂದಿದೆ, ಅನುಷ್ಠಾನ ತರಲಿಕ್ಕೆ ಹೊರಟಿದೆ, ಶಿಫಾರಸಾಗಿದೆ. ಈಗ ಒಂದು ವೇಳೆ ಈ ವರದಿಯನ್ನು ಒಪ್ಪಿಕೊಂಡು ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ನಿಮ್ಮ ಮುಂದಿನ ಹೆಜ್ಜೆ ಏನಿರುತ್ತೆ ಸರ್? ನೋಡಿ, ಒಂದು, ನಾವು ತುಂಬಾ ಸೌಮ್ಯದಿಂದ ಮತ್ತೆ ಮನವರಿಕೆ ಮಾಡಿಕೊಡ್ತೀವಿ. ಮಾನ್ಯ ಮಂತ್ರಿಗಳು ತುಂಬಾ ಉತ್ತಮವಾಗಿದ್ದಾರೆ, ಅರ್ಥ ಮಾಡ್ಕೊಂತಾರೆ, ನೋಡೋದಕ್ಕೆ ಚೆನ್ನಾಗಿ ಉತ್ತಮವಾಗಿದ್ದಾರೆ, ಕೇಳೋದಕ್ಕೂ ತುಂಬಾ ಉತ್ತಮವಾಗಿ ಕೇಳ್ತಾರೆ. ಆದ್ರೆ ಅವ್ರು ಹೇಳ್ತಕ್ಕಂತ ಕೆಲಸಗಳು ಅಧಿಕಾರ ಮಟ್ಟದಲ್ಲಿ ಆಗ್ತಾ ಇಲ್ಲ ಅನ್ನೋದು ನಮಗೂ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಉತ್ತಮರು ಇದ್ದಾರೆ, ಉತ್ತಮವಾಗಿ ಕೆಲಸ ಮಾಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ರಲ್ಲಿ 2 ಮಾತು ಬೇಡ. ಜೊತೆಗೆ ನಾವೇನು ಹೇಳ್ತಿದೀವಿ ಅಂದ್ರೆ, ನಾವು ಒಂದು ರೀತಿಯಲ್ಲಿ ಮನವಿ ಮಾಡ್ಕೊಳ್ತೀವಿ, ಅರ್ಥ ಮಾಡಿಸ್ತೀವಿ, ನಮಗೆ ಅವಕಾಶ ಕೊಡಿ. ಎರಡನೇ ವಿಷಯ, ಖಂಡಿತವಾಗ್ಲೂ ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕ ಇದೆ, ಮತ್ತೆ ಕಾನೂನು ಚೌಕಟ್ಟಲ್ಲಿ ಕೂಡ ಇದು ಮಾಡೋದಿಕ್ಕೆ ಬರೋಲ್ಲ. ಹಂಗೂ ನೀವು ಮಾಡಿದ್ದೆ ಆದಲ್ಲಿ ನಾಳೆ ದಿನ ಅನಿವಾರ್ಯವಾಗಿ ನಾವು ಕೋರ್ಟಿನ ಮೆಟ್ಲೆ ಹತ್ತಲೇಬೇಕಾಗಿ, ಈಗಾಗಲೇ ಕೇಸ್ಗಳು ನಡೀತಾ ಇದಾವೆ ಇದಕ್ಕೆ ಪೂರಕವಾಗಿ. ಹಾಗಾಗಿ ಎಲ್ಲ ಒಂದು ಕಡೆ ಇದಾಗತ್ತೆ. ಆ ಮಟ್ಟಕ್ಕೆ ಹೋಗೋದಕ್ಕೆ ಬಿಡಬೇಡಿ. ಎಲ್ಲಾರನ್ನೂ ಗಣತೆಗೆ ತಗೊಂಡು ನೀವು ಒಂದು ಅನುಷ್ಠಾನ ಮಾಡಿದ್ರೆ ನಮ್ಮ ಬೆಂಬಲವೂ ಇರುತ್ತೆ. ಓಕೆ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಬ್ಬರಿಗೂ ಧನ್ಯವಾದಗಳು. ಈ ಒಂದು ಶುಲ್ಕ ನೀತಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು.
ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಚರ್ಚೆ. ಸರ್ಕಾರ ಏನೋ ಒಂದು ಮೂಗಿಗೆ ತುಪ್ಪ ಹಚ್ಚುವಂತ ಒಂದು ಕೆಲಸಕ್ಕೆ ಮುಂದಾಗುತ್ತೆ. ಆ ತರ ಮಾಡೋದು ಬೇಡ. ನಾವು ಏನೋ ಒಂದು ಮಾಡ್ತಾ ಇದೀವ್ರಿ, ಈ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಶಿಕ್ಷಣ ಪದ್ಧತಿನಲ್ಲಿ ಏನೋ ಒಂದು ಬದಲಾವಣೆಗಳ ತರೋದಕ್ಕೆ ಹೊರಟಿದೀವಿ ಅನ್ನೋಂಥದ್ದು ಬರೀ ಭಾಷಣಗಳಿಗೆ ಮೀಸಲಾಗುವಂಥದ್ದು ಬೇಡ. ವಾಸ್ತವವನ್ನ ಅರಿತುಕೊಂಡು, ಜೊತೆಗೆ ಯಾರು ಹೆಚ್ಚು ಒಂದು ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತಹವರಿಗೆ ಮೂಗುದಾರ ಹಾಕುವಂತ ಕೆಲಸಕ್ಕೆ ಬಂದು, ಆಮೇಲೆ ಯಾರು ಬಡವರಿಗೆ ಒಂದಷ್ಟು ಹೆಚ್ಚು ಆದ್ಯತೆಗಳನ್ನ ಕೊಡಲಾಗ್ತಾ ಇದೆ, ಕಡಿಮೆ ಶುಲ್ಕವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತವರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸಕ್ಕೂ ಕೂಡ, ಅಂದ್ರೆ ಸಮಾನವಾಗಿ ವೈಜ್ಞಾನಿಕವಾದ ಒಂದು ವರದಿಯನ್ನು ತಯಾರಿ ಮಾಡೋದ್ರ ಮೂಲಕ ಅದನ್ನ ಅನುಷ್ಠಾನಕ್ಕೆ ತರಲಿ. ಆ ಮೂಲಕ ಒಂದು ಏಕರೂಪ ಶುಲ್ಕ ನೀತಿಯನ್ನು ಜಾರಿಗೆ ತರಲಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.